ಅದೇ ಮೊನ್ನೆ ಈಗ ಕೇಳಿದ ಮೀಡಿಯಾದಲ್ಲೆಲ್ಲ ಗಂಧ ಗಾಳಿ ಗೊತ್ತಿಲ್ಲ ಅಂತ ಹೇಳಿದ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ನಾನು ಭಾವಿಸ್ತೀನಿ. ಆತನಷ್ಟು ಮುಟ್ಟಾಳ ನಾನು ಅಲ್ಲ. ಯಾಕಂತ ಹೇಳ್ತೀನಿ, ಈ ಕ್ಷೇತ್ರದಲ್ಲಿ ಕೊಲೆ ಮಾಡಿಸ್ತಾನೆ ಯಾರು ಇದ್ರೆ ಶಿವರಾಜ್ ತಂಗಡಿ, ಹೌದಾ? ಲೂಟಿ ಮಾಡಿದವ ಯಾರಾದ್ರೆ ಶಿವರಾಜ್ ತಂಗಡಿ. ನಿಮಗೆ ಬರ್ತದೆ. ಎಮ್ಮ 40 ಕೋಟಿ ಲೂಟಿ ಮಾಡಿದ, ಎಲ್ಲ ಲಿಂಗನ ಕೊಲೆ ಕೇಸು ಮಾಡಿದ, ಹಲವಾರು ಏನೋ ಘಟನೆ ನಡೆದಿದ್ರೆ ಶಿವರಾಜ್ ತಂಗಡಿ 2008ರಲ್ಲಿದ್ದ 24 ಶಾಸಕ ಅಧಿಕಾರ ಮಂತ್ರಿ ಇದ್ದಾಗ, ಅದು ನಾನು ಶಾಸಕ ಇದ್ದಾಗ ಆಗಿಲ್ಲ, 2 ಸಲ ಶಾಸಕ ಇದ್ದಾಗ ಹಲವಾರು ಘಟನೆ ನಡೆದ್ರೆ ಈ ಕ್ಷೇತ್ರದಲ್ಲಿ ಜಿಲ್ಲೆದಲ್ಲಿದ್ದರೆ ಶಿವರಾಜ್ ತಂಗಡಿ ಅದು ಮುಟ್ಟಾಳ ಮಂತ್ರಿ ಅಂತ ನಾನು ಭಾವಿಸ್ತೀನಿ. ನಾವು ಗಂಧ ಗಾಳಿ ಗೊತ್ತಿಲ್ಲದರು ಜನಕ್ಕಾಗಿ ರಕ್ಷಣೆ ಮಾಡಿವಿ, ಜನಕ್ಕಾಗಿ ಅಧಿಕಾರ ಮಾಡಿವಿ, ಜನಕ್ಕಾಗಿ ಸೇವೆ ಮಾಡಿವಿ. ನಾನಿದ್ದಾಗ ಒಂದು ಅಟ್ರೋಸಿಟಿ ಕೇಸ್ ಆಗಿಲ್ಲ, ಕೊಲೆ ಆಗಿಲ್ಲ, ಸುಲಿಗಾಗಿಲ್ಲ, ಲೂಟಿ ಮಾಡಿಲ್ಲ. ಲೂಟಿ ಕೊಲೆ ಸುಲಿಗಾಗಿದ್ದರೆ ಈ ಮುಟ್ಟಾಳಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದಾಗ ಅಂತ ನಾನು ಭಾವಿಸ್ತೀನಿ. ಕ್ಷೇತ್ರ ಜನರು ಯಾಕೆ ಅವ್ರ ಕೈ ನಿಮ್ಮನ್ನ ಯಾಕೆ ತಿರಸ್ಕಾರ ಮಾಡಿದ್ರು? ಅದು ಸೋಲಿಗೆಲ್ಲ ಅನಿವಾರ್ಯ. ಈ ದೇಶದಲ್ಲಿ ಹಲವಾರು ರಾಜಕೀಯ ಸಿದ್ದರಾಮಯ್ಯ ಸಾಬ್ರು ಸೋತಿಲ್ಲ, ಈ ರಾಜ್ಯದ ಮುಖ್ಯಮಂತ್ರಿ ಸೋತಿಲ್ಲ. ನಾನು ಸೋಲ್ಗೆಲ್ಲ ನೆಕ್ಸ್ಟ್ ನಾನು ಗೆಲ್ತೀನಿ. ಇಲ್ಲಿ ಎರಡನೇ ಮಾತಿಲ್ಲ. ಈ ಕ್ಷೇತ್ರ ಮತದಾರ ದೇವರು. ನಾವು ಏನೋ ಇವತ್ತು ಕಲ್ಪನೆ ಏನೈತೆ ಅವ್ರಿಗೆ ಕೋಪ ಐತಿ, ನಾವೇನೋ ನಮ್ಮ ಸ್ನೇಹಿತನ ಬಗ್ಗೆ ನಾವೇನು ತಪ್ಪು ತಿಳ್ಕೊಂಡು ಸೋಲ್ಸಿವಿ ಅಂತೇಳಿ. ನೆಕ್ಸ್ಟ್ 28ಕ್ಕೆ ನಮ್ಮದೇ ಅಧಿಕಾರ ಬರ್ತೈತಿ, ನಮ್ಮ ಸರ್ಕಾರ ಬರ್ತೈತಿ. ಮತ್ತು ಅವ್ರಿಗೆ ಎರಡನೇ ಮಾತಿಲ್ಲ. ಜೂನ್ನಾಗ ನಮ್ಮ ಸರ್ಕಾರ ಬರ್ತೈತಿ. ಮತ್ತು ಅದಕ್ಕೂ ನಿಮ್ಗೆ ಗೊತ್ತು, ಜೂನ್ನಾಗ ಕೂಡ ನಮ್ಮದೇ ಸರ್ಕಾರ. ಹೌದು, ಜಿಲ್ಲಾ ಉಸ್ತುವಾರಿ ಮಂತ್ರಿ ಜನರಲ್ ಸಾಹೇಬನ ಹತ್ರ. ಮತ್ತು ಇವತ್ತು ಹೇಳ್ತೀನಿ, ಬರ್ಕೊಂಬಿಡ್ರಿ. ಯಾವ ಆಧಾರದ ಮೇಲೆ? ಎಲ್ಲ ಆಧಾರದ ಮ್ಯಾಗ, ಒಂದಲ್ಲ 126 ಕನ್ಫರ್ಮ್ 136 ಶಾಸಕರ ಅಭಿಪ್ರಾಯ ಆಧಾರದ ಮ್ಯಾಗಿನ ಸರ್ಕಾರ ಜೂನ್ನಾಗ BJP ಆಗ್ತೈತಿ, ಬೀಳ್ತೈತಿ. ನಮ್ಮ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮಂತ್ರಿ ನಮ್ಮ ಜನಾರ್ದನ್ ಅಣ್ಣನೇ ಆಪರೇಷನ್ ಆಗ್ತೈತೆ, ಒಲಿಗೆ ಆಗ್ತವೆ, ಅವತ್ತು ಗೊತ್ತಾಗ್ತೈತಿ. ನಾನು ವಿನಂತಿ ಮಾಡ್ತೀನಿ, ಇವತ್ತೇನಾದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನೋಡಿದ್ರೆ ಜನ ರೋಸಿಗೆದ್ದೋಗ್ಯಾರ, ಬೇಸತ್ತು ಹೋಗ್ಯಾರ. ಇವತ್ತೇನು 5 ಗ್ಯಾರಂಟಿನ ಮುಖಾಂತರ ಇವರು ಮತದಾನ ಹಾಕಂತ ಕೆಲಸ, 2000 ಗ್ಯಾರಂಟಿನ ಮ್ಯಾಗ ಮತದಾರಿಗೆ 3 ತಿಂಗಳು ದುಡ್ಡು ಒಂದೇ ತಿಂಗಳು ಹಾಕಿ ಚುನಾವಣೆ ದಿನದಲ್ಲಿ ಹಾಕಿಸಿ ದುಡ್ಡು ಕೊಟ್ಟಿವಂಥ ಮತದಾನ ಹಾಕೋ ಕೆಲಸ ಏನು ಇವತ್ತು ಕಾಂಗ್ರೆಸ್ ನಾಯಕರು ಮಾಡ್ತಾರೆ, ಅದು ಯಶಸ್ವಿ ಆಗಲ್ಲ. ನಾನು ಬೇಕಾದ್ರೆ ಇವತ್ತು ಈ ರಾಜ್ಯದಲ್ಲಿ ಹಲವಾರು ಮಂತ್ರಿಗೆ ಹೇಳ್ತೀನಿ, ಕಾಂಗ್ರೆಸ್ ನಾಯಕರಿಗೆ ಹೇಳ್ತೀನಿ. ಇವತ್ತೇನು 5 ಗ್ಯಾರಂಟಿ ಇವತ್ತು ನಿಮಗೆ ಕೊನೆ ಗ್ಯಾರಂಟಿ ಅಂತ ನಾನು ಭಾವಿಸ್ತೀನಿ. ಇವತ್ತು ಈ ಪ್ರಚಾರಕ್ಕೆ ಈ ಚುನಾವಣೆಗೆ ನಿಮಗೆ ಗ್ಯಾರಂಟಿ ಕೊನೆ ಆಗ್ತಾವೆ. 5 ಗ್ಯಾರಂಟು ಮುಂದಿನ ದಿನದಲ್ಲಿ ನೆಕ್ಸ್ಟ್ ಏನು ಭಾಳ ದಿನ ಅವಕಾಶ ಇಲ್ಲ. ಜೂನ್ ಜುಲೈದಲ್ಲಿ ಕೂಡ ಇವತ್ತು ಭಾಳಷ್ಟು ಖುಷಿಯಿಂದ ಇದ್ರಿ. ಇವತ್ತು ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿಗಳು ಭಾಳ ಖುಷಿ ಇದ್ರೆ. 136 ಸಂಖ್ಯೆ ಐತೆ ಅಂತ ನೀವು ಖುಷಿಯಿಂದ ಇರ್ಬೋದು. ಎಷ್ಟು ಸಂಖ್ಯೆ ನಿಮಗೆ ಖುಷಿ ಐತಿ, ಅಷ್ಟೇ ಸಂಖ್ಯೆ ನಮಗೆ ಬಲ ತೋರಿಸಂಥ ಮನೋಭಾವನೆ ನಮಗೆ ಬಂದಿರೋದನ್ನು ನಮ್ಮ ಪಕ್ಷ ನಾಯಕರ ಜೊತೆಗೆ ನೆಕ್ಸ್ಟ್ ಜೂನ್ನಲ್ಲಿ ನಮ್ಮ ಸರ್ಕಾರ BJP ಸರ್ಕಾರ ಈ ರಾಜ್ಯದಲ್ಲಿ ಕೇಂದ್ರ ಸರ್ಕಾರ, ಕೇಂದ್ರದಲ್ಲಿ ರಾಜ್ಯದಲ್ಲಿ ರಾಜ್ಯ ಸರ್ಕಾರ, 2 ಸರ್ಕಾರ ಏನು ಹಿಂದಕ್ಕಿತ್ತಲ್ಲ, ನಮ್ಮದು ಡಬಲ್ ಇಂಜಿನ್ ಸರ್ಕಾರ ಅಂತೇನು ಕಲ್ಪನೆ ಇತ್ತು, ಅದೇ ನೇತೃತ್ವನೇ ಇಡೀ ಜೂನ್ ಜುಲೈದಲ್ಲಿ ಕೂಡ ಈ ರಾಜ್ಯದಲ್ಲಿ ಆಡಳಿತ ಮಾಡೋಂಥ ಕೆಲಸ ನಮ್ಮ ಶಾಸಕರು ಮಾಡ್ತಾರೆ ಅಂತ ಭಾವಿಸ್ತೀನಿ. ನಾನು ವಿಶೇಷವಾಗಿ ಹೇಳ್ತೀನಿ, ಇವತ್ತೇನಂತ ಮಂತ್ರಿ ಹಲವಾರು ಹೇಳ್ಬೇಕು, ಗಂಧ ಗಾಳಿ ಗೊತ್ತಿಲ್ಲ ಅಂತ ಹೇಳ್ತಾನೆ. ಗಂಧ ಗಾಳಿ 2 ಗೊತ್ತಿದ್ದೇನೆ ಜನ ಒಂದು ಸಲ ಶಾಸಕರು ಮಾಡ್ಯಾರ, ಮುಂದೆ 28 ಕೂಡ ಶಾಸಕರು ಮಾಡ್ತಾರೆ. ನಾನು ಇವತ್ತು ಹೇಳ್ತೀನಿ, ಮತದಾರರು ಇವತ್ತು ಮಾಧ್ಯಮದ ಮಿತ್ರರಲ್ಲಿ ಕೂಡ ನಾವು ಏನು ಬಾಯಲ್ಲಿ ಹೇಳೋಲ್ಲ, ನೆತ್ರದಲ್ಲಿ ಬರ್ಕೊಡ್ತೀನಿ. ಇವತ್ತೇನಿದ್ರೆ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇವತ್ತಿರೋಂಥ ಗಂಗಾವತಿ ಶಾಸಕರು ನೆಕ್ಸ್ಟ್ ಜೂನ್ ಜುಲೈದಲ್ಲಿ ಕೂಡ ಜಿಲ್ಲಾ ಉಸ್ತುವಾರಿ ಮಂತ್ರಿ ಒಳ್ಳೆ ಸ್ಥಾನಮಾನ ಪಡೆದು ಈ 3 ಜಿಲ್ಲೆದಲ್ಲಿ ಅವರು ನಮ್ಮ ಮಾಸ್ ಲೀಡರ್ ಜನಾರ್ದನ್ ಅಣ್ಣ ಮಾಸ್ ಲೀಡರ್. ನಮ್ಮ ವಿಶೇಷ ಬಳ್ಳಾರಿ ಜಿಲ್ಲೆ ರಾಮಲ್ ಸಾಬ, ಇವತ್ತು ಕೊಪ್ಪಳ ಜಿಲ್ಲೆಗೆ ಬಂದರೆ ನಮ್ಮ ಜನಾರ್ದನ್ ರೆಡ್ಡಿ ಸಾಬ್ ಮಾಸ್ ಲೀಡರು. ಅವ್ರ ನೇತೃತ್ವದ ಚುನಾವಣೆ ವಿಶೇಷವಾಗಿ ನಮ್ಮ ದೇಶದ ಪ್ರಧಾನಿ. ಹಾಂ, ಅದು ಕನ್ಫರ್ಮ್. ಮತ್ತು ಸುಳ್ಳುಗಳು ಏನಿಲ್ಲ, ಇದೇನೋ ಪ್ರಚಾರ ಮೀಡಿಯಾದಿಂದ ಹೇಳ್ತಿಲ್ಲ, ನಾನು ನೇರವಾಗಿ ಹೇಳ್ತೀನಿ, ರಗತದಲ್ಲಿ ಬರ್ಕೊಡ್ತೀನಿ. ಇವಾಗ ಬೇಕಾದ್ರೆ ತಗೊಂಬ್ರಿ ಬರ್ಕರಿ. ಜನಾರ್ದನ್ ರೆಡ್ಡಿ ಜೂನ್ನಾಗ ನಮ್ಮ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮಂತ್ರಿ, ಇವತ್ತು ಅವ್ರ ಮಾಸ್ ಲೀಡರ್, ಅವ್ರು ನಮ್ಮ ನಾಯಕರು. ಈ ಚುನಾವಣೆ 3 ಜಿಲ್ಲೆದಾಗ ಕೂಡ ಎದುರಿಸ್ತು ಅಂತ ಕೂಡ ನಾನು ಹೇಳ್ತೀನಿ. ನಮ್ಮ ಪಾರ್ಟಿಯಿಂದ BJPಯ ಶಾಸಕರಂತನೇ ಮಂತ್ರಿ ಆಗ್ತಾರೆ. ಅವ್ರು ಇಂಡಿಪೆಂಡೆಂಟ್ ಅಲ್ಲ, ಅವ್ರ ಪಕ್ಷ ನಮ್ಮ ಪಕ್ಷ ಕಲ್ತ್ಬಿಟ್ಟವ. ಏನಿಲ್ಲ, ಸೇರ್ಪಡೆ ಆಗ್ಯಾರ. ನಮ್ಮ ರಾಜ್ಯ ನಾಯಕರು ಯಡಿಯೂರಪ್ಪ ಸಾಹೇಬರು, ನಮ್ಮ ವಿಜಯಣ್ಣ ರಾಜಣ್ಣ ನೇತೃತ್ವ ಸೇರ್ಪಡೆ ಆಗ್ಯಾರ. ಅವರು ನಮ್ಮ ಜಿಲ್ಲೆಯ ನಾಯಕರು. ಮುಂದೆ ಜೂನ್ ಜುಲೈದ ಕೂಡ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸತ್ಯ. ಇವತ್ತು ಹುಲಿಗಮ್ಮನ ಶಾಸಕ ಹೇಳಿದ್ನವ್ರು ಶಾಸಕರಾಗ್ಯಾರ, ಮಂತ್ರಿ ಆಗ್ತಾರೆ. ಸರ್ಕಾರ ಜೂನ್ ಜುಲೈದಲ್ಲಿ ಕಾಂಗ್ರೆಸ್ ಉಳಿಯಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.